ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಎರಡು ತುಂಬಾ ವಿಶೇಷವಾದ ಮೂಲಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಬೆಯ್ತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತೆ ಗಡ್ಡಿ ಎಫ್ರಾಯಿಂ ಟಿಪ್ಪಣಿಗಳು. ಹೌದು. ಈ ಮೂಲಗಳು ಮುಖ್ಯವಾಗಿ ಇತ್ಸಾಕ್ ಐಸಾಕ್ ಬಗ್ಗೆ ಮತ್ತೆ ಆ ಪ್ರಸಿದ್ಧವಾದ ಅಕೇದಾ ಘಟನೆ ಐಸಾಕ್ನ ಬಂಧನ ಇದರ ಬಗ್ಗೆ ಮಾತಾಡುತ್ತೆ. ಜೊತೆಗೆ ಪುನರುತ್ಥಾನದ ರಹಸ್ಯಗಳ ಬಗ್ಗೆನೂ ಹೇಳುತ್ತೆ. ವಿಶೇಷವಾಗಿ ಪರಾಶತ್ ವಯೇರ ಭಾಗದಲ್ಲಿ ಇದು ಹೇಗೆ ಬಂದಿದೆ ಅಂತ. ಇದು ಬರೀ ಒಂದು ಹಳೆ ಕಥೆ ಅಲ್ಲ, ಇದರಲ್ಲಿ ಆಳವಾದ ವಿಚಾರಗಳಿವೆ ಅಂತ ಈ ಮೂಲಗಳು ಹೇಳ್ತವೆ, ಹೌದಲ್ಲ? ಖಂಡಿತವಾಗಿ. ಈ ಮೂಲಗಳು ಹೇಳೋ ಪ್ರಕಾರ ಅಕೇದಾ ಅನ್ನೋದು ಕೇವಲ ಒಂದು ಇತಿಹಾಸದ ಘಟನೆ ಅಲ್ಲ. ಅದು ಹೇಗೆ ಅಂದ್ರೆ ವಿಮೋಚನೆಯ ಒಂದು ಮೂಲ ಮಾದರಿ ಇದ್ದ ಹಾಗೆ, ಒಂದು ನಿರಂತರವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ಇತ್ಸಾಕ್ ಇಲ್ಲಿ ಬರೀ ಅಬ್ರಹಾಂನ ಮಗ ಅಲ್ಲ. ಬೆಯ್ತ್ ಇಸ್ರೇಲ್ ಪ್ರಕಾರ ಆತ ಒಬ್ಬ ಮೆಲಿಟ್ಜಿಯೋಷರ್. ಹೌದು, ಅಂದ್ರೆ ನೀತಿವಂತ ಮಧ್ಯಸ್ಥ, ಕಷ್ಟಪಡುವ ಸಾಧಿಕ್ ಅಂದ್ರೆ ನೀತಿವಂತ ವ್ಯಕ್ತಿ, ಮತ್ತೆ ಪುನರುತ್ಥಾನದ ಮೊದಲ ಸಂಕೇತ ಕೂಡ. ಮೆಲಿಟ್ಜಿಯೋಷರ್, ನೀತಿವಂತ ಮಧ್ಯಸ್ಥ. ಇದು ಸ್ವಲ್ಪ ಹೊಸದಾಗಿ ಕೇಳಿಸ್ತಿದೆ. ಸಾಮಾನ್ಯವಾಗಿ ನಾವು ಈ ರೀತಿ ಯೋಚಿಸೋದಿಲ್ಲ. ಈ ಪಾತ್ರದ ವಿಶೇಷತೆ ಏನು ಬೆಯ್ತ್ ಇಸ್ರೇಲ್ ಪ್ರಕಾರ? ಸ್ವಲ್ಪ ವಿವರಿಸ್ತೀರಾ? ಹೌದು, ಖಂಡಿತ. ಬೆಯ್ತ್ ಇಸ್ರೇಲ್ ಹೇಳೋ ಪ್ರಕಾರ ಅಂತಿಮ ದಿನಗಳಲ್ಲಿ ಅಂದ್ರೆ ಸ್ವರ್ಗೀಯ ನ್ಯಾಯಾಲಯ ತೀರ್ಪು ಕೊಡಕ್ಕೆ ರೆಡಿಯಾದಾಗ ಇಟ್ಸಾಕ್ ಇಸ್ರೇಲ್ ಪರವಾಗಿ ವಾದ ಮಾಡ್ತಾನಂತೆ. ಹೌದಾ? ಹೌದು. ಅಕೆದಾದಲ್ಲಿ ತನ್ನನ್ನೇ ತಾನು ತ್ಯಾಗ ಮಾಡ್ಕೊಳ್ಳೋಕೆ ಸಿದ್ಧನಾಗಿದ್ನಲ್ಲ, ಆ ಮೂಲಕ ಒಂದು ಒಡಂಬಡಿಕೆಯಾಯಿತು. ಅದನ್ನ ದೇವರಿಗೆ ನೆನಪಿಸ್ತಾನೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಟ್ಸಾಕ್ ಅಂದ್ರೆ ಸಾಮಾನ್ಯವಾಗಿ ಗೆವ್ರಾಗುಣ ನೆನಪಿಗೆ ಬರುತ್ತೆ, ಅಂದ್ರೆ ಶಕ್ತಿ, ಕಠಿಣತೆ, ತೀರ್ಪು. ಆದರೆ ಇಲ್ಲಿ ಆ ಗೆವ್ರಾನೇ ಸಹಾನುಭೂತಿಯಾಗಿ ಕರುಣೆಯಾಗಿ ಬದಲಾಗತ್ತೆ ಅಂತ ಹೇಳ್ತಾರೆ. ಓಹೋ, ಕಠಿಣತೆಯೇ ಕರುಣೆಯಾಗೋದು ಅಲ್ವಾ? ಅದು ನಿಜಕ್ಕೂ ಗಮನಾರ್ಹವಾದ ವಿಷಯ. ಹಾಗಾದ್ರೆ ಗಡ್ಡಿ ಎಫ್ರಾಯಿಂ ಟಿಪ್ಪಣಿಗಳು ಇದಕ್ಕಿನ್ನೇನ್ ಸೇರಿಸ್ತವೆ? ನೀವು ಹೇಳ್ರಿ ಬೆಯ್ತ್ ಇಸ್ರೇಲ್ ವ್ಯಕ್ತಿಗತ ಪಾತ್ರದ ಮೇಲೆ ಫೋಕಸ್ ಮಾಡುತ್ತೆ ಅಂತ. ಗಡ್ಡಿ ಎಫ್ರಾಯಿಂ ಹೇಗೆ ಇದನ್ನ ವಿಸ್ತರಿಸುತ್ತೆ? ಹೌದು, ಗಡ್ಡಿ ಎಫ್ರಾಯಿಂ ಟಿಪ್ಪಣಿಗಳು ಇದನ್ನ ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ತವೆ. ಇತ್ಸಾಕ್ನ ಪಾತ್ರ ಕೇವಲ ಧಾರ್ಮಿಕ ಅಥವಾ ಐತಿಹಾಸಿಕ ಅಲ್ಲ, ಅದೊಂದು ಬ್ರಹ್ಮಾಂಡದ ತತ್ವಕ್ಕೆ ಸಂಬಂಧಿಸಿದ್ದು ಅಂತ ಒತ್ತಿ ಹೇಳ್ತಾರೆ. ಅಂದ್ರೆ ಇತ್ಸಾಕ್ ಅಬ್ರಹಾಮನ ಕೆಸೆದ್ ಅಂದ್ರೆ ಅಪಾರವಾದ ಕರುಣೆ, ಪ್ರೀತಿ, ಮತ್ತೆ ಯಾಕೋಬನ ಎಮೆತ್ ಅಂದ್ರೆ ಸತ್ಯ, ಶಿಸ್ತು, ಇವೆರಡರ ನಡುವೆ ಒಂದು ಸಮತೋಲನ ತರ್ತಾನೆ ಅಂತ. ಅವನ ಗೆವುರ, ಆ ಶಕ್ತಿ ಇಲ್ಲಿ ವಿನಾಶ ಮಾಡೋದಲ್ಲ, ಬದಲಿಗೆ ಪರಿಷ್ಕರಿಸುತ್ತೆ, ಶುದ್ಧೀಕರಿಸುತ್ತೆ. ಈ ಪರಿಶುದ್ಧತೆಯ ಶಕ್ತಿನೇ ಆಮೇಲೆ ಮಶಿಯಾತ್ ಬೆನ್ ಯೋಸೆಫ್ ಅಂದ್ರೆ ಜೋಸೆಫ್ನ ವಂಶದ ಮೆಸ್ಸಿಯಾ ಅವರ ಮೂಲಕ ಮತ್ತೆ ಕಾಣಿಸ್ಕೊಳ್ಳುತ್ತೆ ಅಂತ ಗಡ್ಡಿ ಎಫ್ರಾಯಿಂನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಅಕೇದ, ಆ ಬಂಧನದ ಘಟನೆ, ಅದು ಎಷ್ಟು ಮುಖ್ಯ ಆಗುತ್ತೆ ಈ ಕಥೆಯಲ್ಲಿ? ಕೆಲವು ಸಲ ದೇವರ ಆಜ್ಞೆ ತುಂಬಾ ಕಠೋರವಾಗಿ ಕಾಣಿಸ್ತಲ್ಲ. ಈ ಮೂಲಗಳು ಅದನ್ನ ಹೇಗ್ ನೋಡ್ತವೆ? ನೀವು ಕೇಳಿದ್ದು ಸರಿ. ಅಕೇದ ತುಂಬಾನೇ ಆಳವಾದ ಮತ್ತೆ ಚರ್ಚೆಗೆ ಒಳಗಾದ ವಿಷಯ. ಈ ಮೂಲಗಳ ಪ್ರಕಾರ ಇದು ಬರೀ ದೇವರ ಒಂದು ಪರೀಕ್ಷೆಯಲ್ಲ, ಅದಕ್ಕಿಂತ ಹೆಚ್ಚು ಇದು ಮಾನವನ ಆಧ್ಯಾತ್ಮಿಕ ಪರಿಪೂರ್ಣತೆ ಎಲ್ಲಿಯವರೆಗೂ ಹೋಗ್ಬೋದು ಅನ್ನೋದರ ಪ್ರದರ್ಶನ. ಅಬ್ರಹಾಂ ಕಡೆಯಿಂದ ಸಂಪೂರ್ಣ ನಂಬಿಕೆ, ಇಮುನ ಶ್ಲೇಮ. ಇತ್ಸಾಕ್ ಕಡೆಯಿಂದ ಆತ್ಮದ ಸ್ವಯಂಪ್ರೇರಿತ ಶರಣಾಗತಿ, ಮೆಸ್ರುತ್ ನೆಫೆಶ್. ಹೌದು, ಅಂದ್ರೆ ಇತ್ಸಾಕ್ ಬಲವಂತದಿಂದ ಒಪ್ಪಿದ್ದಲ್ಲ, ಆತ ತನ್ನ ಇಚ್ಛೆಯನ್ನೇ ದೈವಿಕ ಉದ್ದೇಶಕ್ಕೆ ಸಕ್ರಿಯವಾಗಿ ಅರ್ಪಣೆ ಮಾಡಿದ. ಕೆಲವು ವ್ಯಾಖ್ಯಾನಗಳಲ್ಲಿ ಇತ್ಸಾಕ್ ನಾನು ಅಲುಗಾಡದ ಹಾಗೆ ನನ್ನನ್ನ ಗಟ್ಟಿಯಾಗಿ ಕಟ್ಟುವಂತ ಅಬ್ರಹಾಮನಿಗೆ ಹೇಳಿದ ಅಂತ ಇದೆ. ಇದು ಆತನ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನ ಸೂಚಿಸುತ್ತೆ. ಇದು ಕೇವಲ ಬಲಿಯಲ್ಲ, ಬದಲಿಗೆ ದೈವಿಕ ಇಚ್ಛೆಯ ಜೊತೆ ಆತ್ಮ ಒಂದಾಗೋದು. ಮೆಸ್ಸಿರುತ್ ನೆಫೆಶ್, ಆತ್ಮದ ಸಂಪೂರ್ಣ ಶರಣಾಗತಿ. ನಿಜಕ್ಕೂ ಇದು ಆಳವಾದ ವಿಚಾರವೇ ಸರಿ. ಈ ಘಟನೆಗೂ ಪುನರುತ್ಥಾನಕ್ಕೂ ಹೇಗೆ ಸಂಬಂಧ? ಅಕೇದಾದ ನಂತರ ಇತ್ಸಾಕ್ ಸ್ವಲ್ಪ ಸಮಯ ಕಾಣಿಸೋದಿಲ್ಲ ಅಂತಾರಲ್ಲ? ಹೌದು, ಅದು ತುಂಬಾ ಮುಖ್ಯವಾದ ಪಾಯಿಂಟ್. ಮಿಡ್ರಾಶ್, ಜೋಹರ್ನಂತ ಹಳೆಯ ವ್ಯಾಖ್ಯಾನಗಳು ಹೇಳೋ ಪ್ರಕಾರ ಅಕೇದ ನಂತರ ಇಟ್ಸಾಕ್ 3 ವರ್ಷ ಕಾಣೆಯಾಗಿದ್ದು. ಅದು ಪುನರುತ್ಥಾನದ ರಹಸ್ಯವನ್ನು ಸೂಚಿಸುತ್ತೆ. ಅಂದ್ರೆ ಅವನ ಆತ್ಮ ಸ್ವರ್ಗೀಯ ಲೋಕಕ್ಕೆ ಹೋಗಿ ಸಾಂಕೇತಿಕವಾಗಿ ಮರಣವನ್ನು ಅನುಭವಿಸಿ ಆಮೇಲೆ ಹೊಸ ಚೈತನ್ಯದೊಂದಿಗೆ ವಾಪಸ್ ಬಂತು ಅಂತ ಅರ್ಥೈಸ್ಕೊಳ್ಬಹುದು. ಇದನ್ನೇ ಬೇತ್ ಇಸ್ರೇಲ್ ಟೆಚಿಯಾತ್ ಹಮ್ಮಿಟಿಮ್ ಅಂದ್ರೆ ಸತ್ತವರ ಪುನರುತ್ಥಾನದ ಮೊದಲ ಉದಾಹರಣೆ ಅಂತ ಕರೆಯೋದು. ಹಾಗಾದ್ರೆ ಇತ್ಸಾಕ್ನ ಅನುಭವ ಭವಿಷ್ಯದ ಪುನರುತ್ಥಾನಕ್ಕೆ ಒಂದು ಮುನ್ಸೂಚನೆ ಇದ್ದ ಹಾಗೆ?
ಹೌದು ಹೌದು. ಒಂದು ರೀತಿಯಲ್ಲಿ ಅದು ಎಲ್ಲ ಆತ್ಮಗಳ ಪುನರುತ್ಥಾನಕ್ಕೆ ಮುನ್ನುಡಿ ಬರೆದಿತು. ಹಾಗಾದ್ರೆ ಅಕೇದ ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಘಟನೆ ಅಲ್ಲ. ಅದೊಂದು ನಿರಂತರವಾದ ಆಧ್ಯಾತ್ಮಿಕ ಸತ್ಯ ಅಥವಾ ಒಂದು ಪ್ರಕ್ರಿಯೆ ಅಂತ ಈ ಮೂಲಗಳು ಹೇಳ್ತಿವ್ಯಾ? ನಿಖರವಾಗಿ ಅದೇ ಪಾಯಿಂಟ್. ಗಡ್ಡಿ ಎಫ್ರಾಯಿಂ ಟಿಪ್ಪಣಿಗಳ ಪ್ರಕಾರ ಅಕೇದ ಅನ್ನೋದು ಬೆಂಕಿ ಮತ್ತು ಜೀವನದ ನಡುವಿನ ಒಂದು ಶಾಶ್ವತ ಒಡಂಬಡಿಕೆ. ಇಟ್ಸಾಕ್ನ ಮೌನ ಇದೆಯಲ್ಲ, ಆ ಕ್ಷಣದ ಶರಣಾಗತಿ, ಅದು ಬರೀ ಮೌನವಾಗಿ ಉಳಿಲಿಲ್ಲ, ಅದು ವಿಮೋಚನೆಗಾಗಿ ಮೊರೆ ಇಡುವ ಒಂದು ನಿತ್ಯವಾದ ಕೂಗು ಆಯ್ತು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಸಾದಿಕ್ ಅಂದ್ರೆ ನೀತಿವಂತ ವ್ಯಕ್ತಿ ತನ್ನೊಳಗೆ ಇತ್ಸಾಕ್ನ ಆತ್ಮದ ಒಂದು ಕಿಡಿಯನ್ನು ಹೊಂದಿರ್ತಾನೆ ಅಂತನೂ ಹೇಳಲಾಗುತ್ತೆ. ಬಾಲ್ ಶೆಮ್ ಟೋವ್ ಹಸಿದಿಕ್ ಪಂಥದ ಸ್ಥಾಪಕರು ಅವರು ಹೇಳೋ ಹಾಗೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಮ್ಮದೇ ಆದ ಅಕೇದಾವನ್ನ ಎದುರಿಸಬೇಕು. ಅಂದ್ರೆ ತಮ್ಮ ಅಹಂಕಾರವನ್ನ, ತಮ್ಮ ಪ್ರಾಣಿ ಸಹಜ ಗುಣಗಳನ್ನ ದೈವಿಕ ಇಚ್ಛೆಯ ಬಲಿಪೀಠದ ಮೇಲೆ ಒಂದು ರೀತಿ ಬಂಧಿಸಬೇಕು. ಈ ಆಂತರಿಕ ತ್ಯಾಗವೇ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನ್ ತಿಳ್ಕೋಬಹುದು? ಬೆಯ್ಯಿತ್ ಇಸ್ರಾಯೇಲ್ ಮತ್ತೆ ಗಡ್ಡಿ ಎಫ್ರಾಯಿಂ ಟಿಪ್ಪಣಿಗಳ ಪ್ರಕಾರ ಅಕೇದಾದ ಮುಖ್ಯ ಸಂದೇಶ ಏನು? ಮೂಲಭೂತವಾಗಿ ಈ ಎರಡೂ ಮೂಲಗಳ ದೃಷ್ಟಿಕೋನದಲ್ಲಿ ಅಕೇದ ಅನ್ನೋದು ಸಾವಿನ ಕಥೆಯಲ್ಲ, ಅದು ಶಾಶ್ವತ ಜೀವನ ಮತ್ತೆ ಪುನರುತ್ಥಾನದ ಕಥೆ. ಇತ್ಸಾಕ್ನ ಸಂಪೂರ್ಣ ಶರಣಾಗತಿ, ಆ ಮೆಸಿರುತ್ ನೆಫೆಶ್, ಅದು ಕೇವಲ ವೈಯಕ್ತಿಕ ಕ್ರಿಯೆ ಆಗಿರಲಿಲ್ಲ, ಅದು ಪುನರುತ್ಥಾನದ ಬಾಗಿಲುಗಳನ್ನು ತೆರೆಯಿತು, ಒಂದು ಭರವಸೆಯ ಬೆಳಕನ್ನ ತಂತು. ಹೌದು, ಇತ್ಸಾಕ್ನ ಪುನರುತ್ಥಾನ ಎಲ್ಲ ಆತ್ಮಗಳ ಅಂತಿಮ ಪುನರುತ್ಥಾನದ ಮುನ್ಸೂಚನೆ ಅಂದ್ರಿ. ಆತನ ಗೆೌರಾದಿಂದ ಕರುಣೆ ಹರಿಯುತ್ತೆ, ತ್ಯಾಗದಿಂದ ಮೋಕ್ಷ ಬರುತ್ತೆ ಅಂತನೂ ಹೇಳಿದ್ರಿ. ಇದು ಕೇಳೋಕೆ ತುಂಬಾ ಶಕ್ತಿಯುತವಾಗಿ ಅನ್ಸುತ್ತೆ. ಹೌದು. ಅವರ ವ್ಯಾಖ್ಯಾನದಲ್ಲಿ ಇತ್ಸಾಕ್ನ ಅನುಭವ ಬರೀ ಅವನಿಗಷ್ಟೇ ಸೀಮಿತ ಅಲ್ಲ, ಅದು ಇಡೀ ಸಮುದಾಯಕ್ಕೆ, ಆಕ್ಚುಲಿ ಇಡೀ ಜಗತ್ತಿಗೆ ಒಂದು ಭರವಸೆಯ ಸಂಕೇತ. ಅಂದ್ರೆ ಕಷ್ಟದ ಸಮಯದಲ್ಲೂ, ಬಂಧನದಲ್ಲಿದ್ದಾಗಲೂ ಮತ್ತೆ ಮೇಲೆ ಹುಳುವ, ಪುನಶ್ಚೇತನಗೊಳ್ಳುವ ಶಕ್ತಿ ಇದೆ ಅನ್ನೋದನ್ನ ತೋರಿಸುತ್ತೆ. ನಮ್ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆ ಬಿಟ್ಟು ಹೋಗೋದಾದ್ರೆ, ಇತ್ಸಾಕ್ನ ಆ ಮೌನದ ಬಗ್ಗೆ ಹೇಳಿದ್ರಿ, ಅದು ವಿಮೋಚನೆಯ ಕೂಗಾಯ್ತು ಅಂತ. ಇವತ್ತಿನ ನಮ್ಮ ಜೀವನದಲ್ಲಿ ಆ ಮೌನದ ಅರ್ಥ ಏನಾಗಿರಬಹುದು? ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯವೇ. ಗಡ್ಡಿ ಎಫ್ರಾಯಿಂ ಹೇಳೋ ಹಾಗೆ ಇಟ್ಸಾಕ್ನ ಮೌನ ಬರೀ ಶಬ್ದ ಇಲ್ಲದಿರೋ ಸ್ಥಿತಿಯಲ್ಲ, ಅದೊಂದು ತುಂಬಾ ಶಕ್ತಿಯುತವಾದ, ಶಾಶ್ವತವಾದ ವಿಮೋಚನೆಯ ಕೂಗು. ನಮ್ಮ ಸ್ವಂತ ಜೀವನದಲ್ಲಿ ನಮಗೆ ಬಂಧನ ಅನ್ಸೋ ಕ್ಷಣಗಳು ಇರ್ತವಲ್ಲ, ಅದು ಆಧ್ಯಾತ್ಮಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಇರ್ಬೋದು. ಆ ಸಮಯದಲ್ಲಿ ಈ ರೀತಿಯ ಮೌನದ ಶಕ್ತಿಯ ಬಗ್ಗೆ ನಾವು ಹೇಗೆ ಯೋಚಿಸ್ಬೋದು? ಶಬ್ದಗಳಿಲ್ಲದ ಆ ಆಂತರಿಕ ಸ್ಥಿತಿಯಲ್ಲಿ ಅಡಗಿರಬಹುದಾದ ವಿಮೋಚನೆಯ ಶಕ್ತಿ ಏನು? ಇದು ನಾವು ನಮ್ಮೊಳಗೆ ಹುಡುಕಬಹುದಾದ ಒಂದು ಪ್ರಶ್ನೆನೇ ಸರಿ.